ಶಕ್ತಿಯ ರಹಸ್ಯವನ್ನ ಅರಿತು ಮನುಷ್ಯ ಸಾಧನೆಗೆ ನಿಂತ್ರೆ ಎಂತಹ ಶಕ್ತಿಯನ್ನಾದ್ರೂ ಸಂಪಾದಿಸಿಕೊಳ್ಳಬಹುದು, ಅಚ್ಚರಿಗಳನ್ನ ಎದುರಾಗಿಸಬಹುದು. ಇಂತಹ ಮಾತುಗಳಿಗೆ ಆ ಗುರುಗಳಿಂದ ನಡೆಯುತ್ತಿರುವ ಚಮತ್ಕಾರಗಳೇ ಸಾಕ್ಷಿಯಾಗಿವೆ. ಅಂತಹ ಚಮತ್ಕಾರಗಳೇ ನಮ್ಮ ಇಂದಿನ ಹಿಗು ಉಂಟೆ. ಆ ಗುರುಗಳಿಂದ ಚನ್ನಪಟ್ಟಣದಲ್ಲಿ ಎದುರಾಗಿರುವ ಚಕಿತವೇನು, ಊಹೆಗೂ ನಿಲುಕದ ಕುತೂಹಲವೇನು? ಚನ್ನಪಟ್ಟಣದಲ್ಲಿರುವ ಆ ಮಧ್ಯಮ ವರ್ಗದ ಇಡೀ ಕುಟುಂಬಕ್ಕೆ ಅವರೆಂದರೆ ಪಂಚಪ್ರಾಣ, ಅವರೆಂದರೆ ಗೌರವ, ಅವರೆಂದರೆ ಹುಚ್ಚು ಪ್ರೀತಿ. ಹಾಗಾದ್ರೆ ಅವರಾದ್ರೂ ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾದಿಂದ ಹಿಡಿದು ಕೊನೆಯ ಸಿನಿಮಾದವರೆಗೂ ಒಂದು ಚಿತ್ರವನ್ನ ಬಿಡದಂತೆ ನೋಡಿದ ಕುಟುಂಬವದು. ಕೆಲ ಚಿತ್ರಗಳನ್ನ ಮತ್ತೆ ಮತ್ತೆ ನೋಡಿ ಆನಂದಿಸಿದ, ಆರಾಧಿಸಿದ ಕುಟುಂಬವದು. ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಅದಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ. ಹಾಗೆ ಡಾಕ್ಟರ್ ರಾಜ್ರ ಅಪ್ಪಟ ಅಭಿಮಾನಿ ಕುಟುಂಬವಾದ್ರೂ ಯಾವುದು ಅಂದ್ರೆ ರೇವಣ್ಣನವರ ಕುಟುಂಬ. ಚನ್ನಪಟ್ಟಣದ ರೇವಣ್ಣನವರು HALನಲ್ಲಿ ನೌಕರಿಯನ್ನ ನಿಭಾಯಿಸುತ್ತಾ ನಾಟಕಗಳಲ್ಲಿ ಅಭಿನಯಿಸುತ್ತಾ ಕಲಾ ಸೇವೆಯನ್ನ ಮಾಡಿದವರು. ಎಂತಹ ಅಪಮಾನ! ಗಂಡುರಾಯರ ಕೆಟ್ಟ ಗುಂಡಿಗೆ ಅಲೆಗಿದ್ದ ದೊಡ್ಡಂಡ ರಣಕಂಡ ಪ್ರಚಂಡ ಕೌರವೇಶ್ವರನಿಗೆಂತಹ ಕಠೋರ ಪರಾಭವ! ಡಾಕ್ಟರ್ ರಾಜ್ಕುಮಾರ್ ಅವರ ಪರಮ ಭಕ್ತರು, ಜೊತೆಗೆ ಶಿವಾಜಿ ಗಣೇಶನ್ರ ಭಕ್ತರು ಕೂಡ. ಆ ಇಬ್ಬರು ಮೇರು ನಟರು ಸದಾ ತಮ್ಮೊಂದಿಗೆ ಇರಬೇಕೆಂದು ಬಯಸಿ ಇವರು ಒಂದು ಲಾಕೆಟ್ ಮಾಡಿಸಿಕೊಂಡು ವರ್ಷಾನುವರ್ಷಗಳ ಹಿಂದೆ ಕೊರಳಲ್ಲಿ ಹಾಕಿಕೊಂಡರು. ಮಡದಿ 3 ಮಕ್ಕಳು, ಎಲ್ಲರೂ ರಾಜ್ಕುಮಾರ್ ರವರ ಅಪ್ಪಟ ಅಭಿಮಾನಿಗಳು. ಇವರ ಹಿರಿಯ ಮಗನಂತೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕೆಂಬ ಬಯಕೆಯೊಂದಿಗೆ ಬೆಳೆದಂತಹ ಹುಡುಗ. ಪೇಪರ್ಗಳಲ್ಲಿ ಡಾಕ್ಟರ್ ರಾಜ್ರ ಚಿತ್ರ ಕಂಡರೆ ಸಾಕು, ಆ ಚಿತ್ರವನ್ನ ಕತ್ತರಿಸಿ ಮನೆಯ ಗೋಡೆಗಳ ಮೇಲೆ ಅಂಟಿಸಿ ಸದಾ ನೋಡುವಂತಹ ಹವ್ಯಾಸ ಆತನದ್ದು. ರಾಜರ ಮೇಲೆ, ರಾಜರ ಮಕ್ಕಳ ಮೇಲೆ ವಿಶೇಷವಾದ ಅಭಿಮಾನವನ್ನ ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುವ ಈ ಕುಟುಂಬಕ್ಕೆ ಆ ಗುರುಗಳೆಂದರೆ ಪರಮಭಕ್ತಿ. ಆ ಗುರುಗಳಾದ್ರೂ ಯಾರು ಅಂದ್ರೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಮನೆಯಲ್ಲಿ ರಾಯರಿಗೆ ಬೆಳಗಿನ ಜಾವವೇ ಪೂಜೆ. ಇನ್ನು ಗುರುವಾರದಂದು ವೃತ ಪಾಲನೆಯೊಂದಿಗೆ ಉಪವಾಸದೊಂದಿಗೆ ರಾಯರಿಗೆ ವಿಶೇಷ ಪೂಜೆ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ರಾಯರನ್ನ ನಂಬಿಕೊಂಡು ಭಕ್ತಿಯಿಂದ ಪೂಜಿಸಲು ನಿಂತ ಈ ಕುಟುಂಬಕ್ಕೆ ಅಂದು ಊಹೆಗೂ ಮೀರಿದ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಇವರ ಬಹುದಿನಗಳ ಆಸೆ ಕೊನೆಗೂ ಈಡೇರಿತು. ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಇಡೀ ಮನೆ ಮಂದಿಯನ್ನ ಹತ್ತಿರದಿಂದ ನೋಡಿತು. ರಾಜರ ಇಡೀ ಕುಟುಂಬ ಇವರ ಮಗಳ ಮದುವೆಗೆ ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ರಾಜರ ಇಡೀ ಕುಟುಂಬ ಇವರ ಮಗಳ ಮದುವೆಗೆ ಬಂದದ್ದು ಹೇಗೆ, ಅಂತಹ ಅಚ್ಚರಿ ಎದುರಾಗಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಎದುರಾಗಿರುವಂತಹ ಮತ್ತಷ್ಟು ಅಚ್ಚರಿಗಳು ಉತ್ತರವನ್ನ ನೀಡುತ್ತಿವೆ. ಮಗಳ ಮದುವೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ
ಅವರ ಇಡೀ ಕುಟುಂಬವನ್ನ ಕಣ್ಣಾರೆ ಕಂಡ ಇವರ ಇಡೀ ಕುಟುಂಬ ಅತೀವ ಸಂತಸದೊಂದಿಗೆ ಕಣ್ಣೀರಿಡಲು ಆರಂಭಿಸಿತು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಇಡೀ ಕುಟುಂಬ ಇವರ ಮಗಳ ಮದುವೆಗೆ ಬಂದದ್ದು ಹೇಗೆ, ಅದು ಸಾಧ್ಯವಾಗಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಆ ಉತ್ತರವೇ ಇವರ ಹಿರಿಯ ಮಗನ ಜೀವನದಲ್ಲಿ ಒಂದು ಅಚ್ಚರಿ ಎದುರಾಗಿದ್ದು. ಅಂತಹ ಅಚ್ಚರಿಯಿಂದ ಇವರ ಮಗ ಡಾಕ್ಟರ್ ರಾಜ್ಕುಮಾರ್ ರವರ ಮನೆಗೆ ಹೋಗಲು ನಿಂತಿದ್ದು. ಡಾಕ್ಟರ್ ರಾಜ್ಕುಮಾರ್ ರವರು ಇವರ ಹಿರಿಯ ಮಗನನ್ನ ಸ್ನೇಹಿತನಂತೆ ಕಾಣಲು ಆರಂಭಿಸಿದ್ದು. ನನ್ನ ಜೀವನದಲ್ಲಿ ಅಂತಹ ಊಹೆಗೂ ನಿಲುಕದ ಅಚ್ಚರಿಗೆ ರಾಘವೇಂದ್ರ ಸ್ವಾಮಿಗಳ ಕೃಪೆಯೇ ಕಾರಣವೆಂದು ಇದೀಗ ಚನ್ನಪಟ್ಟಣದ ರೇವಣ್ಣನವರ ಮಗ ಹೇಳುತ್ತಿರುವುದು. ಚನ್ನಪಟ್ಟಣದ ರೇವಣ್ಣನವರ ಹಿರಿಯ ಮಗನ ಜೀವನದಲ್ಲಿ ನಡೆದಂತಹ ಆ ಅಚ್ಚರಿಯಾದರೂ ಏನು? ಡಾಕ್ಟರ್ ರಾಜ್ಕುಮಾರ್ ರವರ ಮನೆಗೆ ಹೋಗಲು ನಿಂತ, ಅವರ ಪ್ರೀತಿಯನ್ನ ಸ್ನೇಹವನ್ನ ಸಂಪಾದಿಸಿಕೊಂಡಂತಹ ಚನ್ನಪಟ್ಟಣದ ರೇವಣ್ಣನವರ ಆ ಹಿರಿಯ ಮಗನಾದರೂ ಯಾರು ಅಂದ್ರೆ ಅಪ್ಪು ವೆಂಕಟೇಶ್. ಸೊ ಅದು ಡಾಲರ್ಲಿ ಯಾವಾಗಲೂ ಇದೆ. ಅವ್ರು ಅಷ್ಟು ಫ್ಯಾನು. ತಮಿಳಲ್ಲಿ ಶಿವಾಜಿ ಅವರು ಅಂದರೆ ಅವ್ರು ತುಂಬ ಆಸೆ ಅವರಿಗೆ. ಎಲ್ಲ ಅಣ್ಣ ಕನ್ನಡದಲ್ಲಿ ಮಾತ್ರ ತುಂಬ ಅಣ್ಣವ್ರ ಫ್ಯಾನ್ ಅಂದರೆ ಎಲ್ಲ ನಮ್ಮನೇಲಿ ಟೋಟಲ್ ನಮ್ಮ ಅಪ್ಪ ಅಮ್ಮ ನಾನು ಚಿಕ್ಕಂದಿನಿಂದಲೂ ಡಾಕ್ಟರ್ ರಾಜ್ಕುಮಾರ್ ರವರ ಅಪ್ಪಟ ಅಭಿಮಾನಿ. ನನಗೆ ಚಿಕ್ಕಂದಿನಿಂದಲೂ ಸಿನಿಮಾಗಳಲ್ಲಿ ನಟಿಸುವ ಆಸೆ ಇದೆ. ಸಿನಿಮಾ ರಂಗದ ಅತಿಯಾದ ಸೆಳೆತದ ಕಾರಣ ಸರಿಯಾಗಿ ಓದಲು ಆಗಲಿಲ್ಲ. 10ನೇ ತರಗತಿಯವರೆಗೆ ಓದಿದ ನಾನು ಮುಂದೊಂದು ದಿನ ಸಿನಿಮಾದಲ್ಲಿ ನಟಿಸಲೇಬೇಕೆಂದು ನಿರ್ಧರಿಸಿ ಭುವನ್ ಮಾಸ್ಟರ್ ಹಾಗೂ ಗಂಗಾಧರ್ ಮಾಸ್ಟರ್ನಿಂದ ಸ್ಟಂಟ್ ಕಲಿಯಲು ಆರಂಭಿಸಿದೆ. ಸಿನಿಮಾ ಹುಚ್ಚಿನಿಂದಾಗಿ ತಮ್ಮ 16ನೇ ವಯಸ್ಸಿನಿಂದಲೇ ಸಿನಿಮಾ ಸ್ಟಂಟ್ಗಳನ್ನ ಕಲಿಯಲು ಆರಂಭಿಸಿದ ವೆಂಕಟೇಶ್ ರವರಿಗೆ ಕೆಲ ವರ್ಷಗಳು ಕಳೆದ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಶಿವಣ್ಣನವರಿಗೆ ಫಿಟ್ನೆಸ್ ಟ್ರೈನಿಂಗ್ ಕೊಡುತ್ತಿದ್ದ, ಸ್ಟಂಟ್ಗಳನ್ನು ಹೇಳಿಕೊಡುತ್ತಿದ್ದ ಭುವನ್ ಮಾಸ್ಟರ್ ಜೊತೆಯಲ್ಲಿ ಅಸಿಸ್ಟೆಂಟ್ ಆಗಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ರವರ ಮನೆಗೆ ಹೋಗಿದ್ದು. ಫಸ್ಟ್ ಟೈಮ್ ಅದೇ ಅಣ್ಣವ್ರ ಮನೆ. ಯಾಕಂದ್ರೆ ನಾವು ದೇವರು ಅಂತ ಪೂಜೆ ಮಾಡ್ತಾ ಇದ್ವಿ. ಇದೆಲ್ಲ ಬಿಕಾಸ್ ಆಫ್ ಓನ್ಲಿ ನನ್ನ ರಾಯರು. ನಾನು ಅವ್ರ ಮನೆಗೆ ಎಂಟ್ರಿ ತಗೊಂಡೆ. ಎಂಟ್ರಿ ತಗೊಂಡಾಗ ನಾನು ಫಸ್ಟ್ ಟೈಮ್ ಅವ್ರ ಮನೆ ಕಾಲಿಕ್ಕಿದಾಗ ನಮಸ್ಕಾರ ಮಾಡ್ಕೊಂಡೆ ಆ ಒಂದು ಗೇಟು ಇದಕ್ಕೆ. ಆ ಒಂದು ಇದು ನನಗೆ ರಾಯರು. ನಾವು ಮನೇಲಿ ಪೂಜೆ ಮಾಡೋಂಥ ದೇವರು ಅಂದ್ರೆ ರಾಯರು. ಡಾಕ್ಟರ್ ರಾಜ್ಕುಮಾರ್ ರವರ ಮನೆಗೆ ಕಾಲಿರಿಸಿದ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಕೆಲ ವರ್ಷಗಳು ಕಳೆದ ನಂತರ ರಾಘಣ್ಣನವರು ವೆಂಕಟೇಶ್ ರವರನ್ನ ಕರೆದು ಪುನೀತ್ಗೆ ಫಿಟ್ನೆಸ್ ಟ್ರೈನಿಂಗ್ ಕೊಡಲು ಹೇಳಿದ್ದು, ಸ್ಟಂಟ್ ಹೇಳಿಕೊಡಲು ಹೇಳಿದ್ದು. ಮಾರನೇ ದಿನದಿಂದಲೇ ಆ ಕೆಲಸ ಆರಂಭವಾಗಬೇಕೆಂದು ಹೇಳಿದ್ದು. ಅಂತೆಯೇ ಅಪ್ಪುಗೆ ಟ್ರೈನಿಂಗ್ ಆರಂಭವಾಗಿದ್ದು. ಅದು ನನ್ನ ಭಾಗ್ಯ ಪುಣ್ಯ. ಅಪ್ಪು ಬಂದರು ಸರ್. ಅದೇ ಲಾನ್, ಹಳೆ ಮನೆ ಲಾನ್ ಇತ್ತು. ಅಲ್ಲಿ ಹೋದಾಗ ಬಂದರು, ಪ್ರಾಕ್ಟೀಸ್ ಮಾಡಿದೆ. ಯಾಕಂದರೆ ರಾಗಣಿಗೆಲ್ಲ ಮಾಡಿಸ್ಬೇಕಾದ್ರೆ ಪರಿಚಯ ಇತ್ತಲ್ಲ. ಸೊ ಜನರಲಾಗಿ ಮಾತಾಡಿದ್ವಿ. అంటే ಸ್ಟಾರ್ಟ್ ಮಾಡೋಣ ಅಂತ. ಸರಿ ಅಪ್ಪು ಅಂತಂದೆ. ಆಗ ಅಪ್ಪು ತುಂಬಾ ದಪ್ಪ ಇದ್ರು, ತುಂಬಾ ತೂಕ ಇದ್ರು. ಆದ್ರೆ ಅಪ್ಪು ಛಲದೊಂದಿಗೆ ಪ್ರಾಕ್ಟೀಸ್ ನಲ್ಲಿ ನಿರತರಾದರು. ಒಮ್ಮೆ ಹೇಳಿಕೊಟ್ಟರೆ ಸಾಕು, ಅದನ್ನ ಮಾಡುವವರೆಗೂ ಅವರಿಗೆ ನೆಮ್ಮದಿ ಇರುತ್ತಿರಲಿಲ್ಲ. ಅಂತಹ ಶ್ರಮದ ಪ್ರತಿಫಲವೇ ಕೆಲವೇ ತಿಂಗಳುಗಳಲ್ಲಿ ಅವರು ಹಿಂದಕ್ಕೆ ಪಲ್ಟಿ ಹೊಡೆಯುವಂತಹ, ಮುಂದಕ್ಕೆ ಪಲ್ಟಿ ಹೊಡೆಯುವಂತಹ ಸ್ಟಂಟ್ಗಳನ್ನ ಲೀಲಾಜಾಲವಾಗಿ ಮಾಡಲು ಆರಂಭಿಸಿದ್ದು. ಮಗನ ಅಂತಹ ಸಾಹಸವನ್ನ ನೋಡಲು ನಿಂತ ಡಾಕ್ಟರ್ ರಾಜ್ಕುಮಾರ್ ರವರು ಚಪ್ಪಾಳೆ ಹೊಡೆಯಲು ನಿಂತರು. ದಿನಾ ನೋಡೋರು ಸರ್. ಎಷ್ಟು ಖುಷಿ ಪಡೋರು ಅಂತ ಅಂದರೆ ಅಪ್ಪು ಆ್ಯಕ್ಷನ್ ಮಾಡೋದನ್ನ. ಒಂದು ಕಾಲ ಹೆಂಗೆ ಬಂತು ಅಂತಂದರೆ ಸರ್, ಪವರ್ ಸ್ಟಾರ್ ಅಂತಲೇ ಬಂದ್ಬಿಟ್ಟು.
ಅಪ್ಪು ಸಿನಿಮಾದ ಅಪೂರ್ವವಾದ ಯಶಸ್ಸಿನ ನಂತರ ಇನ್ನು ಆ ಸಿನಿಮಾದ ಓಪನಿಂಗ್ ಫೈಟ್ ಸೀನ್ ನಲ್ಲಿ ವೆಂಕಟೇಶ್ ರವರು ಕಾಣಿಸಿಕೊಂಡ ನಂತರ ಚನ್ನಪಟ್ಟಣದ ವೆಂಕಟೇಶ್ ಅಪ್ಪು ವೆಂಕಟೇಶ್ ಆಗಿ ಹೋದ್ರು. ನನ್ನ ಜೀವನದಲ್ಲಿನ ಅಂತಹ ಮಹಾ ಬದಲಾವಣೆಗೆ ಕಾರಣ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇನ್ನು ನಾನು ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ರಾಘವೇಂದ್ರ ಸ್ವಾಮಿಗಳಿಂದ ಆ ಸಮಯದಲ್ಲಿ ಮತ್ತೊಂದು ಅದ್ಭುತ ಎದುರಾಯಿತು. ಹಾಗೆ ಎದುರಾದ ಅದ್ಭುತವೇ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಎಕ್ಸರ್ಸೈಸ್ ಮಾಡಿಸುವಂತಹ ಅವಕಾಶ ನನಗೆ ಸಿಕ್ಕಿದ್ದು. ನಾವಿಬ್ಬರೇ ಸರ್, ಯಾವ ಜನದ ನೋಡಿ ಕೊನೆವರೆಗೂ ಅವ್ರಿಗೆ ಹಿಂದಿನ ದಿವಸನೇ ಎಕ್ಸರ್ಸೈಸ್ ಮಾಡಿಸಿದ್ದೆ ಅಪ್ಪಾಜಿ ಅವ್ರಿಗೆ. ಅವಾಗ ಯಾರೂ ಇಲ್ಲ ಮನೇಲಿ, ಅವ್ರವ್ರ ಕೆಲಸದಲ್ಲಿ ನಾನು ಅಪ್ಪಾಜಿ ಇಬ್ಬರೇ. ಇದಕ್ಕಿಂತ ಬೇಕಾ ಪರ್ಸನಲ್? ಹೆಂಗಿದ್ವಿ ಅಂದರೆ 4 ರಿಂದ 5 ವರ್ಷ ಫ್ರೆಂಡ್ ಆಗಿಬಿಟ್ಟಿದ್ವಿ ಅಪ್ಪಾಜಿ ನಾನು. ಎಲ್ಲ ಹೇಳೋರು, ಅಪ್ಪಾಜಿ ನಮ್ಮ ತಂದೆಯವ್ರು ಹಿಂಗಿದ್ರು, ನಾಟಕದಲ್ಲಿ ಹಿಂಗಿತ್ತು, ನಾವು ಹಿಂಗೆ ಊಟ ಮಾಡ್ತಿದ್ವಿ, ನಾವೆಲ್ಲ ಹಿಂಗೆ ಕೆಲಸ ಮಾಡ್ತಿದ್ವಿ, ಹಿಂಗೆ ನಾಟಕ ಮಾಡ್ತಿದ್ವಿ. ಇನ್ನು ತಮ್ಮ ಜೀವನದಲ್ಲಿ ರಾಯರಿಂದ ಎದುರಾಗುತ್ತಿರುವಂತಹ ಅಚ್ಚರಿಗಳ ಬಗ್ಗೆ ಅಪ್ಪು ವೆಂಕಟೇಶ್ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಹೇಳಲು ನಿಂತ ನಂತರ ಡಾಕ್ಟರ್ ರಾಜ್ಕುಮಾರ್ ಆ ಒಂದು ಮಾತನ್ನ ಹೇಳಿದ್ರು. ಆ ಮಾತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಮಹಾಗುರುವೆಂಬುದು. ಅವರನ್ನ ನಂಬಿ ನಡೆಯಲು ನಿಂತ ನಂತರ ನನ್ನ ಬಾಳೆ ಬಂಗಾರವಾಯಿತೆಂಬುದು. ಬಾಳೆ ಬಂಗಾರವಾಯಿತು, ನನ್ನ ಕೊರೆವ ಚಿಂತೆ ಮಣ್ಣಾಗಿ ಹೋಯಿತು. ನನಗೆ ಯಾವ ಭಾಗ್ಯ ಸರ್, ಯಾವ ಪುಣ್ಯ ಸರ್ ನಂದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ತಪೋಶಕ್ತಿಯೋ ಮಂತ್ರಶಕ್ತಿಯೋ ಜೀವಂತ. ಅವರು ಸೂಕ್ಷ್ಮ ಶರೀರದಲ್ಲಿ ಇಂದಿಗೂ ಇದ್ದಾರೆ. ಅವರು ಬೇಕೆಂದಾಗ ಬೇಕಾದ ರೂಪವನ್ನ ಪಡೆದು ಪವಾಡಗಳನ್ನ ಮಾಡುತ್ತಾರೆ. ನೊಂದವರ ನೆರವಿಗೆ ನಿಲ್ಲುತ್ತಾರೆಂಬ ಮಾತುಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಹಾಗೆ ಆದಂತಹ, ಹಾಗೆ ಆಗುತ್ತಿರುವಂತಹ ಲಕ್ಷಾಂತರ ಉದಾಹರಣೆಗಳ ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ದೀನ ದಲಿತರ ಸೇವೆ ನಿನ್ನ ಸೇವೆಯಲ್ಲವೇ ಪ್ರಭು. ನಾನು ಶಾಶ್ವತವಾಗಿ ಜನರ ಸೇವೆಗೆ ನಿಲ್ಲಬೇಕೆಂದು ಹೇಳಿ ಪರಮಾತ್ಮನಲ್ಲಿ ಅಪ್ಪಣೆ ಪಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದ ನಂತರ ಪವಾಡಗಳ ಸಂಖ್ಯೆ, ಚಮತ್ಕಾರಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಲು ಆರಂಭಿಸಿತು. ಇಂತಹ ಮಾತುಗಳಿಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಪ್ರಪಂಚದಾದ್ಯಂತ ಇರುವಂತಹ ರಾಯರಿಂದ ಅಚ್ಚರಿಗಳನ್ನ ಕಂಡಿರುವಂತಹ ಕೋಟ್ಯಾಂತರ ಭಕ್ತರೇ ಸಾಕ್ಷಿ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವುದಕ್ಕೆ ರಾಯರಿಂದ ಎದುರಾಗುತ್ತಿರುವ ಚಮತ್ಕಾರಗಳಿಗೆ ಸಾಕ್ಷಿ ಎಂಬಂತೆ ಇದೀಗ ನಾವು ದೇಶದಾದ್ಯಂತ ಸಾವಿರಾರು ರಾಯರ ಮಠಗಳನ್ನ ಕಾಣಬಹುದು, ಬೃಂದಾವನಗಳನ್ನ ಕಾಣಬಹುದು, ಊಹೆಗೂ ನಿಲುಕದ ಅಚ್ಚರಿಗಳನ್ನ ಕಾಣಬಹುದು. ಅಪ್ಪು ವೆಂಕಟೇಶ್ ರವರು ಒಂದು ಕಾರ್ಯ ನಿಮಿತ್ತ ಉತ್ತರ ಕರ್ನಾಟಕಕ್ಕೆ ಹೋದಾಗ ಒಂದು ಚಕಿತ ಎದುರಾಯಿತು. ಅಪ್ಪು ವೆಂಕಟೇಶ್ ರವರಿಗೆ ಆ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಮಂತ್ರಾಲಯಕ್ಕೆ ಹೋಗುವ ಇಚ್ಛೆ, ಆದರೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಹೀಗೇಕೆ ಆಗುತ್ತಿದೆ ಅಂತ ವೆಂಕಟೇಶ್ ಯೋಚಿಸಲು ಆರಂಭಿಸಿದ್ರು. ಈ ನಡುವೆ ಚಿತ್ರ ವಿಚಿತ್ರ ಸಮಸ್ಯೆಗಳು ಎದುರಾಗಲು ನಿಂತವು. ಇದ್ದ ಒಡವೆಗಳನ್ನ ಮಾರುವಂತಹ ಸ್ಥಿತಿ ಎದುರಾಯಿತು. ಸಿನಿಮಾ ಒಂದನ್ನೇ ನಂಬಿಕೊಂಡರೆ ಜೀವನ ಸಾಗಿಸುವುದು ಕಷ್ಟವೆಂದು ಹೇಳಿ ಓರ್ವರ ಸಲಹೆಯಂತೆ ಉತ್ತರ ಕರ್ನಾಟಕಕ್ಕೆ ಹೋದರು. ಹೋದ ಕೆಲಸ ಆಗಲಿಲ್ಲ. ಆ ಕೆಲಸಕ್ಕೆ ಹಾಕಿದ ಹಣವೂ ಸಹ ಹೊರಟು ಹೋಯಿತು. ಬಸ್ ಚಾರ್ಜ್ಗೆ ಬಿಟ್ರೆ ಮತ್ತೇನಕ್ಕೂ ಹಣ ಇಲ್ಲದಂತಾಯಿತು. ಬಹಳಷ್ಟು ನೋವಿನೊಂದಿಗೆ ಉತ್ತರ ಕರ್ನಾಟಕದ ಆ ಒಂದು ಊರಿನಲ್ಲಿ ಅಂದು ರಾತ್ರಿ
ಆ ಸೆಟಲ್ ಟ್ರೈನ್ ಹಿಡಿದು ಬೆಂಗಳೂರಿಗೆ ವಾಪಸ್ಸಾಗಲು ಮುಂದಾದರು. ಅಂದು ರಾತ್ರಿ ಬೆಂಗಳೂರಿನ ಟ್ರೈನ್ ಹತ್ತಿದ ಅಪ್ಪು ವೆಂಕಟೇಶ್ ರವರಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆ ಟ್ರೈನ್ನಲ್ಲಿ ನಿಲ್ಲಲು ಸಹ ಜಾಗ ಇಲ್ಲದಂತಾಗಿತ್ತು. ಸರಿ ಆಯ್ತು, ನೆಕ್ಸ್ಟ್ ಸ್ಟಾಪಲ್ಲಿ ಖಾಲಿ ಆಯ್ತದೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನೋಡಿದೆ ಸರ್, ನೆಕ್ಸ್ಟ್ ಸ್ಟಾಪಲ್ಲಿ ತುಂಬಿದ್ರು ಸರ್. ಕೋಳಿ ಪಿಳ್ಳೆ, ಮೂಟೆ, ತರಕಾರಿಗಳು, ಏನು ಮಾರ್ಕೆಟ್ಗೆ ಹೋಗುವು, ಏನು ನನಗೆ ಒತ್ತರಿಸ್ಬಿಟ್ಟು 4 ಮೂಲಲ್ಲಿ ಹಿಂಗೆ ಒತ್ತುಬಿಟ್ರು ಸರ್ ನನ್ನ. 100 ಕಿಲೋಮೀಟರ್ಗಳನ್ನ ಕ್ರಮಿಸಿದರೂ ಸಹ ಕೂರಲು ಜಾಗವಿಲ್ಲ, ಸರಿಯಾಗಿ ನಿಲ್ಲಲು ಸಹ ಆಗುತ್ತಿಲ್ಲ. ಅಂತಹ ಸಮಯದಲ್ಲಿ ವೆಂಕಟೇಶ್ ಟ್ರೈನ್ನಿಂದ ಇಳಿದು ಬಿಡಲು ನಿರ್ಧರಿಸಿದ್ರು. ಇನ್ನು ಟ್ರೈನ್ನಿಂದ ಇಳಿಯಲು ಮುಂದಾದಾಗ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಒಬ್ಬ ಹುಡುಗ ತಮ್ಮ ಬಳಿ ಬಂದದ್ದು. ಇಳಿಯೋಣ ಅಂತ ಹೋದೆ ಸರ್, ಒಂದು ಚಿಕ್ಕ ಹುಡುಗ, ಏನು 3ನೇ ಕ್ಲಾಸ್ ಇರ್ಬೋದು ಸರ್, ಯಾರು ಅಂತ ಗೊತ್ತಿಲ್ಲ ಸರ್, ಚಿಕ್ಕ ಹುಡುಗ. ಆ ರಾತ್ರಿ ಟ್ರೈನ್ನಿಂದ ಇಳಿಯಲು ಸಹ ಆಗುತ್ತಿಲ್ಲ. ಕಷ್ಟಪಟ್ಟು ಇಳಿಯಲು ಮುಂದಾದಾಗ ಓರ್ವ ಹುಡುಗ ಬಂದು, ಸರ್ ಎಲ್ಲಿಗೆ ಹೋಗಬೇಕು, ಏತಕ್ಕೆ ಇಳಿಯುತ್ತಿದ್ದೀರಾ ಅಂತ ಕೇಳ್ತಾನೆ. ಬೆಂಗಳೂರಿಗೆ ಹೋಗುತ್ತಿದ್ದೇನೆ, ನಿಲ್ಲಲು ಆಗುತ್ತಿಲ್ಲ. ಇಳಿಯಬೇಕೆಂದಾಗ ಆ ಹುಡುಗ, ಸರ್ ಇಲ್ಲೇ ಇರೆ, ಮುಂದೆ ಖಾಲಿ ಸೀಟಿ ಇರಬಹುದು, ನೋಡಿಕೊಂಡು ಬರುತ್ತೇನೆಂದು ಹೇಳಿ ಆ ಹುಡುಗ ಓಡಿದ. ಮತ್ತೆ ಬಂದ, ಸೀಟಿಲ್ಲ ಸರ್, ಮುಂದಿನ ಸ್ಟಾಪ್ನಲ್ಲಿ ನೋಡೋಣ ಎಂದ. ಮತ್ತೊಂದು ಸ್ಟಾಪ್ ಬಂತು. ಮತ್ತೆ ಆ ಹುಡುಗ, ಸರ್ ನಾನು ಮತ್ತೆ ನೋಡಿಕೊಂಡು ಬರುತ್ತೇನೆ, ಯಾವುದೇ ಕಾರಣಕ್ಕೂ ಇಲ್ಲಿ ಇಳಿಯಬೇಡಿರೆಂದು ಒತ್ತಾಯಿಸಿದ ಆ ಹುಡುಗ ಮತ್ತೆ ಓಡಿದ. ಮತ್ತೆ ವಾಪಸ್ ಬಂದ, ಸೀಟು ಇಲ್ಲ ಅಂದ. ವೆಂಕಟೇಶ್ ರವರಿಗೆ ನಿಲ್ಲಲು ಆಗುತ್ತಿಲ್ಲ. ಇನ್ನು ಈ ಹುಡುಗನ ಮಾತನ್ನ ಕೇಳಬಾರದು. ಮುಂದಿನ ಸ್ಟಾಪ್ನಲ್ಲಿ ಇಳಿದು ಬಿಡಬೇಕೆಂದು ವೆಂಕಟೇಶ್ ರವರು ನಿರ್ಧರಿಸಿ ಬಿಟ್ಟರು. ಮತ್ತೊಂದು ಸ್ಟಾಪ್ ಬಂದಾಗ, ಸಾರ್ ನಾನು ಮತ್ತೆ ನೋಡಿಕೊಂಡು ಬರುತ್ತೇನೆಂದು ಹೇಳಿ ಆ ಹುಡುಗ ಓಡಿದ. ಆದರೆ ಆತ ಬರಲಿಲ್ಲ. ವೆಂಕಟೇಶ್ ಪ್ಲಾಟ್ಫಾರಂನಲ್ಲಿ ಇಳಿಯಲು ಸಾಧ್ಯವಾಗದೆ ರೈಲ್ವೆ ಪಟ್ಟಿಗಳ ಮೇಲೆ ಇಳಿದು ಬಿಟ್ಟರು. ಸದ್ಯ ಇಳಿದು ಬಿಟ್ಟೆನಲ್ಲ, ಆ ಹುಡುಗನಿಂದ ತಪ್ಪಿಸಿಕೊಂಡು ಬಿಟ್ಟೆನಲ್ಲ ಎಂದು ತಲೆ ಎತ್ತಿದಾಗ ಆ ಕತ್ತಲ ರಾತ್ರಿಯಲ್ಲಿ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ನಿಲ್ದಾಣದಲ್ಲಿ ಮಂತ್ರಾಲಯಂ ರೋಡ್ ಎಂಬ ಬೋರ್ಡ್ ಕಣ್ಣಿಗೆ ಬಿದ್ದಿದ್ದು. ಆ ರಾತ್ರಿಯಲ್ಲಿ ಆ ರೈಲ್ವೆ ನಿಲ್ದಾಣದಲ್ಲಿ ಮಂತ್ರಾಲಯಂ ರೋಡ್ ಎಂಬ ಬೋರ್ಡ್ ನೋಡಿ ವೆಂಕಟೇಶ್ ಗೊಂದಲದಲ್ಲಿ ಬಿದ್ದರು. ಇದು ಯಾವ ಮಂತ್ರಾಲಯ, ಇದು ಇಲ್ಲಿಗೆ ಹೇಗೆ ಬಂತೆಂದು ಆ ಸ್ಟೇಷನ್ ಮಾಸ್ಟರ್ ರನ್ನ ಕೇಳಿಬಿಟ್ಟರು. ಆಗ ಆ ಸ್ಟೇಷನ್ ಮಾಸ್ಟರ್ ಇದು ರಾಯರ ಮಂತ್ರಾಲಯ ಅಂತ ಹೇಳಿದಾಗ ರಾಘವೇಂದ್ರ ಅಂತ ವೆಂಕಟೇಶ್ ರೋಧಿಸಲು ನಿಂತರು. ಇನ್ನು ಇದು ರಾಯರ ಮಂತ್ರಾಲಯದ ರೈಲ್ವೆ ನಿಲ್ದಾಣ ಅಂತ ಹೇಳಿದ ಕೂಡಲೇ ರೋಧಿಸಲು ನಿಂತ ವೆಂಕಟೇಶ್ ರವರ ತಲೆಗೆ ಬಂದದ್ದು ಆ ಹುಡುಗ. ಮೇಲೆ ಕತ್ಬಿಟ್ಟು ಆ ಸ್ಟೇಷನ್ ಮಾಸ್ಟರ್, ಸರ್ ನಮಸ್ಕಾರ ಸರ್ ಅಂದೆ. ಏನಪ್ಪ ಅಂತ, ಸರ್ ಇದೇನು ಮಂತ್ರಾಲಯ ಅಂತ ಆಕೈತಿದ್ದು, ಯಾವುದು ಸರ್ ಇದು? ರೇ ತಲೆಗೆಲ್ಲ ಕೆಟ್ಟಿದ್ದು, ರಾಯರ ಮಂತ್ರಾಲಯ ಅಂತ ಅಂದ್ರು ಸರ್. ನನಗೇ ಮೈಕೈಯೆಲ್ಲ ಶೇಕ್ ಆಗೋಗ್ಬಿಡ್ತು, ಗಾಬರಿ. ಸರಿ ನಾನು ಅಟ್ಲೀಸ್ಟು ಸರ್ ಒಂದು ಸ್ಟಾಪ್ ಹಿಂದೆ ತಳ್ಳಿದಿದ್ರೆ ಆ ಹುಡುಗ ಯಾರು? ನಾನೆಲ್ಲೋ ಇಳಿತಾ ಇದ್ದೆ, ನನಗದು ಶುರು ಆಗ್ಬಿಡ್ತು. ಒಂದು ಸ್ಟಾಪ್ 3 ಸಲ ತಳ್ಕೊಂಬಂದಲ್ಲ ಸರ್, ಮೊದಲನೇ ಸ್ಟಾಪಲ್ಲಿ ಇಳಿದಿರೆಲ್ಲೋ ಇಳಿತಾ ಇದ್ದೆ, ಅಟ್ಲೀಸ್ಟು 2ನೇ ಸ್ಟಾಪಲ್ಲಿ ಇಳಿದಿದ್ರು ಎಲ್ಲೋ ಇಳಿತಾ ಇದ್ದೆ. ಈ 3ನೇ ಸ್ಟಾಪ್ವರೆಗೂ ತಂದ್ಬಿಟ್ಟು ಅವನು ಸಾರ್ ಅಂತ ಅಂದಲ್ಲ, ನಾನು ಸಡನ್ ಅಂತ ಇಳಿದ್ನಲ್ಲ, ಆ ಹುಡುಗ ಯಾರು ಕಾಣಲೇ ಇಲ್ಲ, ಯಾರು ಅಂತಾನೆ ಗೊತ್ತಾಗಿಲ್ಲ ಸರ್ ಇದುವರೆಗೂ. ರಾಯರೇ ಆ ಹುಡುಗನ ರೂಪದಲ್ಲಿ ಬಂದಿದ್ದಾರೆ. ನನಗೆ ಮಂತ್ರಾಲಯದ ಮಾರ್ಗವನ್ನ ತೋರಿಸಿದ್ದಾರೆ. ಮಂತ್ರಾಲಯಕ್ಕೆ ಹೋಗಲು ಯತ್ನಿಸಿದ್ದಾಗಲೆಲ್ಲ ಎದುರಾಗುತ್ತಿದ್ದ ಅಡೆತಡೆಯನ್ನ ಅವರೇ ನಿವಾರಿಸಿದ್ದಾರೆಂದು ಹೇಳುತ್ತಾ ಆನಂದ ಬಾಷ್ಪವನ್ನ ಸುರಿಸುತ್ತಾ ವೆಂಕಟೇಶ್ ರವರು ಅಂದು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿದ್ರು. ರಾಯರ ಬೃಂದಾವನ ನೋಡಿದ ಕೂಡಲೇ ಕಣ್ಣೀರು ಕಣ್ಣೀರು ಕಣ್ಣೀರು. ಬೃಂದಾವನದಲ್ಲಿ ಕಣ್ಣಲ್ಲಿ ನೀರು ಬರ್ತಾನೆ ಇದೆ, ಗೊತ್ತೇ ಇಲ್ಲ ಸರ್ ನನಗೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ದಿವಸ ಮಿಸ್ ಆಗಿಲ್ಲ ಸರ್. ಅದಾದಮೇಲೆ ಸರ್ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ನಲ್ಲ ಸರ್, ಆಮೇಲೆ ಹೀರೋ ಆಗಿ ಮಾಡಿದೆ.
ಯಾವ ಮಟ್ಟಕ್ಕಾಯ್ತು ಅಂದರೆ ಅಣ್ಣವ್ರಿಗೆ ಎಕ್ಸಸೈಸ್ ಮಾಡಿಸೋಂಗಾಯ್ತು, ಅಪ್ಪುಗೆ ಪರ್ಮನೆಂಟಾಗಿ ಎಕ್ಸಸೈಸ್ ಮಾಡಿಸೋಂಗಾಯ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಾಯರ ಕೃಪೆಯಿಂದ ಜೀವನಗಳೇ ಬದಲಾಗಿ ಹೋದಂತಹ, ಸಾಮಾನ್ಯರು ಅಸಾಮಾನ್ಯರಾದಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.